ನಮಸ್ಕಾರ ಶಿವಾಡ್ಬಿದೆ, ಎಲ್ಲರೂ ಹೇಗಿದ್ದೀರಾ? ನಾನಂತೂ ಸಖತ್ತಾಗಿದ್ದೀನಿ, ಮತ್ತೆ ನೀವು ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅನ್ಕೊಂಡಿದ್ದೀನಿ. ಸುಮಾರು ಜನಕ್ಕೆ ಈ ಬೆಟ್ಟ ಗೊತ್ತು, ಸುಮಾರು ಜನ ಈ ಬೆಟ್ಟಕ್ಕೆ ಬಂದಿರ್ತಾರೆ. ಬಂದಿರೋರಲ್ಲಿ ಅರ್ಧಕ್ಕರ್ಧ ಜನ ಯಾವ್ದ್ರಲ್ಲಿ ಬಂದಿರ್ತಾರೆ ಅಂದ್ರೆ ಕಾರಲ್ಲಿ, ಗಾಡಿಯಲ್ಲಿ ಅಥವಾ ಈ ಟ್ರಕ್, ಮಿನಿ ಬಸ್ ಗಳಲ್ಲಿ ಬಂದಿರ್ತಾರೆ. ಆದ್ರೆ ಈ ಬೆಟ್ಟನ ಟ್ರಕ್ ಮಾಡ್ಬೋದು ಅಂತ ಸ್ವಲ್ಪ ಜನಕ್ಕೆ ಮಾತ್ರ ಗೊತ್ತಿರೋದು ಅಷ್ಟೇನೆ. ಆ ಸ್ವಲ್ಪ ಜನಕ್ಕೆ ಗೊತ್ತಿದೆಯಲ್ಲ, ಅದನ್ನ ಪೂರ್ತಿ ಜನಕ್ಕೆ ಗೊತ್ತಾಗ್ಬೇಕು ಅಂತ ಹೇಳ್ಬಿಟ್ಟು ಟ್ರಕ್ ಮಾಡ್ಕೊಂಡು ಹೋದ್ರೆ ಯಾವ ತರ ಇರುತ್ತೆ ಫೀಲು, ಟ್ರಕ್ಕಿಂಗ್ ಯಾವ ತರ ಮಾಡ್ಬೇಕು, ಯಾವ ಪಾಯಿಂಟ್ ಇಂದ ಟ್ರಕ್ ಮಾಡ್ಬೇಕು ಅನ್ನೋ ಎಲ್ಲ ಇನ್ಫಾರ್ಮೇಶನ್ ಈ ಒಂದು ವಿಡಿಯೋದಲ್ಲಿ ಕೊಡ್ತಾ ಇದ್ದೀನಿ. ಆ ಬೆಟ್ಟ ಯಾವ್ದು ಅಂತ ನೀವು ಯೋಚನೆ ಮಾಡ್ತಿರ್ಬೋದಲ್ವಾ? ಆ ಬೆಟ್ಟ ಯಾವುದೂ ಅಲ್ಲ, ಸುಮಾರು ಜನಕ್ಕೆ ಗೊತ್ತು, ದೇವರಾಯನ ದುರ್ಗ. ಎಸ್, ತುಮಕೂರಿನ ಸ್ವರ್ಗ ದೇವರಾಯನ ದುರ್ಗ. ಇವತ್ತು ದೇವರಾಯನ ದುರ್ಗ ಬೆಟ್ಟನ ನಾವು ಟ್ರಕ್ ಮಾಡ್ಕೊಂಡು ಬರ್ತಿದ್ದೀವಿ. ಆಲ್ರೆಡಿ ನಾನು ಬೆಟ್ಟನ ಟ್ರಕ್ ಮಾಡ್ಕೊಂಡು ಇಳಿತಾ ಇದ್ದೀನಿ. ಪೂರ್ತಿ ಕಾಲೆಲ್ಲ ಫುಲ್ಲು ಶೇಕ್ ಆಗ್ಬಿಡ್ತವೆ. ನನ್ನಿಂದ ಕಾಣ್ತಿರೋವಂಥ ರೋಡ್ನಲ್ಲಿ ನಾವು ಸೀದಾ ತುಮಕೂರಿಂದ ಹಾಗೆ ಬರ್ತೀವಿ. ಇಲ್ಲಿ ಬಂದರೆ ಗಾಡಿಗಳಿಗೆ ನಾವು ಟಿಕೆಟ್ನ ತಗೊಬೇಕು. ಇಲ್ಲಿ ಟಿಕೆಟ್ನ ತಗೊಂಡು ನಮಗೆ 2 ರೋಡ್ ಸಿಗುತ್ತೆ. ಎರಡೂ ಕಡೆ ಹೋದ್ರೂ ನರಸಿಂಹಸ್ವಾಮಿ ದೇವಸ್ಥಾನನೇ ಸಿಗೋದು. ಈ ಕಡೆ ಹೋದರೆ ಭೋಗಲಕ್ಷ್ಮಿ ನರಸಿಂಹಸ್ವಾಮಿ ದೇವಸ್ಥಾನ ಸಿಗುತ್ತೆ, ಮತ್ತು ಈ ಕಡೆ ಹೋದರೆ ಯೋಗಲಕ್ಷ್ಮಿ ನರಸಿಂಹಸ್ವಾಮಿ ದೇವಸ್ಥಾನ ಸಿಗುತ್ತೆ. ನಾವು ಆ ದೇವಸ್ಥಾನನ ನೋಡಿಕೊಂಡು ಸೀದಾ ಹಿಂಗೆ ಹತ್ಕೊಂಡು ಇಲ್ಲಿಂದ ಒಂದು ಸ್ವಲ್ಪ ದೂರ ಅಂದರೆ ಒಂದು 2 ಕಿಲೋಮೀಟ್ರ್ ಗಾಡಿಯಲ್ಲಿ ಏನಾದರೂ ಹೋಗ್ಬಿಟ್ರೆ ಆರಾಮಾಗಿ ಹೋಗ್ಬಿಟ್ಟು ಬೆಟ್ಟದ ಮೇಲ್ಗಡೆ ತಲುಪ್ತೀವಿ. ಅಲ್ಲಿಂದ ಒಂದು ಸ್ವಲ್ಪ ದೂರ ಟ್ರಕ್ ಮಾಡ್ಕೊಂಡ್ರೆ ದೇವಸ್ಥಾನ ನಮಗೆ ಸಿಗುತ್ತೆ. ನನ್ನ ಹಿಂದೆಗಡೆ 2 ಕಂಬಗಳು ಕಾಣ್ತಿದೆಯಲ್ಲ, 2 ಕಂಬಗಳ ಮಧ್ಯೆ 450 ಮೆಟ್ಲುಗಳಿದ್ದಾವೆ. ಆ 450 ಮೆಟ್ಲುಗಳನ್ನ ಹತ್ಕೊಂಡು ಹೋದ್ರೆ ನಾವು ಈ ಬೆಟ್ಟದ ಟಾಪ್ಗೆ ಹೋಗಿ ತಲುಪ್ತೀವಿ. ನನಗೊಂದು ಕಾಡ್ತಿರುವಂಥ ಪ್ರಶ್ನೆ ಏನಂದರೆ, ಸುಮಾರು ಬೆಟ್ಟಗಳನ್ನ ನಾವೆಲ್ಲ ಹತ್ಬಿಟ್ಟಿದ್ದೀವಿ, ಆದರೆ ಆ ಬೆಟ್ಟಗಳಲ್ಲಿ ಸುಮಾರು ದೇವಸ್ಥಾನಗಳನ್ನು ನೋಡ್ಬಿಟ್ಟಿದ್ದೀನಿ. ಆದರೆ ಈ ಒಂದು ಬೆಟ್ಟದಲ್ಲಿ ಒಂದೇ ದೇವರು 2 ಹತ್ರ ಪ್ರತಿಷ್ಠಾಪನೆ ಮಾಡಿದ್ದಾರೆ. ಸುತ್ತ ನೀವು ನೋಡಿ, ಸುತ್ತನೂ ನೀಲಗಿರಿ ಮರಗಳು, ಮತ್ತು ಗಿಡಗಳು, ದೊಡ್ಡ ದೊಡ್ಡ ಬಂಡೆಗಳು, ಕಂಬಗಳು, ಈ ಥರ ಮೆಟ್ಲುಗಳು, ಈ ಥರ ಎಲ್ಲ ನೋಡ್ಬಿಟ್ಟು ಸುಮಾರು ದಿನ ಆಗೋಯ್ತು. ಬೆಟ್ಟಗಳನ್ನ ಟ್ರಕ್ ಮಾಡಿಲ್ಲ ಅಂದರೆ ನನಗೆ ಏನೋ ಒಂದು ಕಳ್ಕೊಂಡಂಗೆ ಫೀಲ್ ಆಗ್ತಾ ಇರುತ್ತೆ. ಅದಕ್ಕೆ ಇವತ್ತು ದೇವರಾಯನ ದುರ್ಗಾನ ಹತ್ತುತ್ತಾ ಇದ್ದೀವಿ. ಬನ್ನಿ ನೋಡಿ, ಎಷ್ಟು ದೊಡ್ಡ ಬಂಡೆಗಳಿದಾವೆ ಇಲ್ಲಿ. ಅದು ಯಾವ ಬ್ಯಾಲೆನ್ಸಲ್ಲಿ ನಿಂತ್ಕೊಂಡವೆ ಈ ಬಂಡೆಗಳು ಅಂತ ಗೊತ್ತಿಲ್ಲ. ಈ ಬಂಡೆನ ನೀವು ಕರೆಕ್ಟಾಗಿ ಅಬ್ಸರ್ವ್ ಮಾಡಿ. ಇದು ಏನಿದೆ ಕೆಳಗಡೆ, ಇದಕ್ಕೆ ಸಪೋರ್ಟಾಗಿ ಏನೂ ಇಲ್ಲ, ಸಪೋರ್ಟಾಗಿ ಏನೂ ಕೊಟ್ಟಿಲ್ಲ. ಆ ಪ್ರಕೃತಿಯ ವಿಸ್ಮಯ ಅಂತಾರಲ್ಲ, ಇದೆ ನೋಡಿ ಪ್ರಕೃತಿಯ ವಿಸ್ಮಯ ಅಂದರೆ. ಮೆಟ್ಲುಗಳು ಇರ್ಬೋದು. ನಾವು ಹತ್ಕೊಬಂದಿದ್ದು 70-80 ಮೆಟ್ಲುಗಳನ್ನ ಹಾಗೆ ಹತ್ಕೊಬಂದರೆ ಇಲ್ಲಿಗೆ ಮೆಟ್ಲುಗಳು ಎಂಡು. ಮತ್ತು ಮೆಟ್ಲುಗಳಿಲ್ವ ಅಂದರೆ ಮೆಟ್ಲುಗಳು ಅಲ್ಲಿಂದ ಮತ್ತೆ ಮುಂದೆ ಸ್ಟಾರ್ಟ್ ಆಗುತ್ತೆ. ಇಲ್ಲಿ ಮೆಟ್ಲುಗಳನ್ನ ಹಾಗೆ ಹತ್ಕೊಂಡು ಬರ್ತಾ ನಾವು ರೋಡಿಗೆ ಕನೆಕ್ಟ್ ಆಗ್ತೀವಿ. ಸ್ವಲ್ಪ ದೂರ ಅಷ್ಟೇ ನಾವು ಹತ್ಕೊಂಡ್ಬಂದಿದ್ದು. ಹಿಂದೆಗಡೆ ನೋಡಿ ಯಾವ ಥರ ವ್ಯೂ ಕಾಣಿಸ್ತಿದೆ ಆಲ್ರೆಡಿ. ಅಂದರೆ ನಾವು ತುಂಬ ಹೈಟಲ್ಲಿ ಇದ್ದೀವಿ. ಈ ಬೆಟ್ಟ ಬಂದ್ಬಿಟ್ಟು 3000 ಅಡಿ ಮೇಲ್ಗಡೆನೇ ಇದೆ, ತುಂಬ ಹೈಟಲ್ಲಿದೆ ಈ ಬೆಟ್ಟ. ಅದಕ್ಕೆ ಸ್ವಲ್ಪ ದೂರ ಹತ್ಕೊಬಂದಿದ್ದಕ್ಕೆ ನೋಡಿ ಯಾವ ಥರ ಇದೆ ವ್ಯೂ. ಅಲ್ಲಿ ನಿಮಗೆ ಕಾಣಿಸ್ತಿರುವಂಥ ಒಂದು ಕೆರೆ ಇದೆಯಲ್ಲ, ಅದು ಬಂದ್ಬಿಟ್ಟು ದೇವರಾಯನ ದುರ್ಗ ಕೆರೆ. ಅದು ಆ ಕೆರೆನ ದಾಟ್ಕೊಂಡೆ ನಾವು ಬರ್ತೀವಿ. ಹತ್ತೋರು ಆರಾಮಾಗಿ ಹೋಗ್ತಾ ಇರ್ತಾರೆ, ಇಳಿಯೋರು ಆರಾಮಾಗಿ ಇಳಿತಾ ಇರ್ತಾರೆ. ಯಾಕಂದರೆ ಇವತ್ತು ಬಂದ್ಬಿಟ್ಟು ಭಾನುವಾರ, ವೀಕೆಂಡಲ್ಲಂತೂ ತುಂಬ ಜನ ಇರ್ತಾರೆ. ಅವ್ರ ಪಾಡಿಗೆ ಅವ್ರು ಹೋಗ್ತಾ ಇರ್ತಾರೆ, ಅವ್ರ ಪಾಡಿಗೆ ಅವ್ರು ಬರ್ತಾ ಇರ್ತಾರೆ. ಮತ್ತು ಇನ್ನೊಂದು ವಿಷಯ ಏನಂದರೆ, ಇಲ್ಲಿ ತುಂಬ ಒಳ್ಳೆಯ ವಿಷಯ, ಇಲ್ಲಿ ಪ್ರಾಣಿಗಳಿಲ್ವಂತೆ. ಪ್ರಾಣಿಗಳೇನಾದರೂ ಅಕಸ್ಮಾತ್ ಇದ್ದಿದ್ರೆ ಇಲ್ಲಿ ಸ್ವಲ್ಪ ಆಕ್ಸಿಡೆಂಟ್ ಆಗುವಂಥ ಸಾಧ್ಯತೆ ಜಾಸ್ತಿ ಇರ್ತಿತ್ತು. ಆದ್ದರಿಂದ ಇಲ್ಲಿ ನೋಡಿ, ಒಂದು ಪ್ರಾಣಿನೂ ಕಾಣಿಸ್ತಿಲ್ಲ, ಏನೂ ಕಾಣಿಸ್ತಿಲ್ಲ. ಮತ್ತು ನಾವು ಇಲ್ಲಿಂದನೇ ಒಳಗೆ ಹತ್ಕೊಂಡು ಹೋಗಬೇಕು. ಇಲ್ಲಿಂದ ಮತ್ತೆ ನಮಗೆ ಮೆಟ್ಲುಗಳು ಸ್ಟಾರ್ಟ್ ಆಗುತ್ತೆ. ಆ ಮೆಟ್ಲುಗಳನ್ನ ಹಾಗೆ ನಾವು ಹತ್ಕೊಂಡು ಬಂದರೆ ನಮಗೆ ಈ ಥರ ಒಂದು ಮಂಟಪ ಸಿಕ್ತು. ಈ ಮಂಟಪದಲ್ಲಿ ನಾವು ಆರಾಮಾಗಿ ಇವಾಗ ಕುತ್ಕೊಂಡಿದ್ದೀವಿ. ಬಿಸಿಲಂತೂ ಜಾಸ್ತಿ ಆಗಿಬಿಟ್ಟಿದೆ. ನಾವು ಬೆಟ್ಟ ಹತ್ಬೇಕಾದ್ರೆ ಬಿಸಿಲು ಸ್ವಲ್ಪ ಕಡಿಮೆ ಇತ್ತು, ಇವಾಗ ಸ್ವಲ್ಪ ಬಿಸಿಲು ಜಾಸ್ತಿ ಆಗಿಬಿಟ್ಟಿದೆ. ಈ ಮಂಟಪ ಒಳಗಂತೂ ಬಂದ್ಬಿಟ್ರೆ ಏನು ತಣ್ಣಗಿದೆ ಗೊತ್ತಾ, ಒಳ್ಳೆ AC ಅಲ್ಲಿ ಕುತ್ಕೊಂಡಂಗಂತೂ ಫೀಲ್ ಆಗಲ್ಲ. ಈ ಮಡಿಕೆಯಲ್ಲಿ ಇಟ್ಟಿರುವಂಥ ತಣ್ಣಗಿರೋ ನೀರನ್ನ ಕುಡಿತೀವಲ್ಲ, ನೀರನ್ನ ಕುಡಿದಾಗ ಬರುತ್ತಲ್ಲ ಆ ಫೀಲು, ಅದೇ ಥರ ಫೀಲ್ ಆಗ್ತಿದೆ. ತುಮಕೂರು ಜನಕ್ಕೆ ಈ ದೇವರಾಯನ ದುರ್ಗ ಅಂದರೆ ತುಂಬಾ ಎಮೋಷ್ನಲಿ ಅಟ್ಯಾಚ್ಮೆಂಟ್ ಆಗಿಬಿಟ್ಟಿದ್ದಾರೆ, ಮತ್ತು ತುಂಬಾ ಇಷ್ಟ ಈ ದೇವರಾಯನ ದುರ್ಗ ಅಂದರೆ. ದೇವರಾಯನ ದುರ್ಗಕ್ಕೆ ಒಂದು ಟ್ಯಾಗ್ ಲೈನ್ ಕೊಟ್ಬಿಟ್ಟಿದ್ದಾರೆ, ಅದೇನಂದರೆ ತುಮಕೂರು ಸ್ವರ್ಗ ದೇವರಾಯನ ದುರ್ಗ ಅಂತ. ಈ ಹಿಂದೆ ಯಾವತ್ತೂ ನಾನು ಬಂದಿರಲಿಲ್ಲ, ಈ ಬೆಟ್ಟದ ಬಗ್ಗೆ ಸ್ವಲ್ಪ ನಾನು ತಿಳ್ಕೊಂಡಿದ್ದೆ. ಈ ಬೆಟ್ಟಕ್ಕೆ ಆ ಟ್ಯಾಗ್ ಲೈನ್ ಯಾಕೆ ಕೊಟ್ಟರು, ತುಮಕೂರಿನ ಸ್ವರ್ಗ ದೇವರಾಯನ ದುರ್ಗ ಅಂತ
ನನಗೆ ಇವಾಗ ಗೊತ್ತಾಗ್ತಿದೆ. ಯಾಕಂದರೆ ನಾವು ಒಂದು ಸ್ವಲ್ಪ ಮೆಟ್ಲು ಅಷ್ಟೇ ಹತ್ಕೊ ಬಂದಿರೋದು, ಒಂದು 70-80 ಮೆಟ್ಲು ಹತ್ಕೊಂಡ್ಬಂದಿರ್ಬೋದು ಅಷ್ಟೇ. ಹತ್ಕೊಬಂದು ಒಂದು ರೋಡ್ ಸಿಕ್ತು, ರೋಡಿಂದ ಹಾಗೆ ಒಳಗೆ ಬಂದ್ವಿ, ಈ ಥರ ಮಂಟಪ ಸಿಕ್ತು, ಇಲ್ಲಿ ಬಂದು ಕುತ್ಕೊಂಡ್ವಿ. ಈ ಮಂಟಪದಿಂದ ಹಂಗೆ ರೈಟ್ ಸೈಡ್ಗೆ ನಾವು ಕಣ್ಣಾಯಿಸಿದ್ರೆ ನೋಡಿ ಯಪ್ಪ ದೇವ್ರೆ, ಎಂಥ ಒಳ್ಳೆ ಬ್ಯೂಟಿಫುಲ್ ಮೌಂಟನ್ನು ವ್ಯೂಸು. ಅಬ್ಬಬ್ಬಬ್ಬಬ್ಬಾ, ಇದಕ್ಕೆ ಅನ್ಸತ್ತೆ ಆ ಟ್ಯಾಗ್ಲೈನ್ ಕೊಟ್ಟಿರೋದು. ಇಷ್ಟು ಚಿಕ್ಕ ಹೈಟ್ನಲ್ಲೇ ಇಂಥ ಒಳ್ಳೆ ಬ್ಯೂಟಿಫುಲ್ ಆಗಿರೋ ವ್ಯೂ ಕಾಣಿಸ್ತಿದೆ ಅಂದರೆ ನಾವೇನಾದರೂ ಇನ್ನು ಬೆಟ್ಟದ ಮೇಲ್ಗಡೆ ಹತ್ಕೊಂಡು ಹೋಗ್ಬಿಟ್ರೆ ಎಂಥ ಒಳ್ಳೆ ವ್ಯೂ ಕಾಣಿಸ್ಬೋದು ಅಂತ ಲೆಕ್ಕ ಹಾಕ್ಕೊಳ್ಳಿ ನೀವೇನೆ. ಆಲ್ಮೋಸ್ಟ್ ಈ ಮೆಟ್ಲುಗಳನ್ನು ಇಲ್ಲಿಗೆ ಎಂಡ್ ಆಗೋಯ್ತು. ಮತ್ತೆ ನಮಗೆ ರೋಡ್ ಸಿಕ್ತು. ಇಲ್ಲಿಗೆ ಕರೆಕ್ಟಾಗಿ ಮೆಟ್ಲುಗಳು ಎಂಡ್ ಆಗೋಯ್ತು. ಅಲ್ಲಿ ಹೆಂಗೆ ರೋಡಲ್ಲಿ ಕಾರ್ಗಳು ಗಾಡಿಗಳು ಹೋಗ್ತಿದ್ವು ಹಂಗೆ ಹೋಗ್ತಾವೆ ನೋಡಿ. ಇಲ್ಲಿ ಹೋಗ್ತವೆ ಬರ್ತವೆ. ಇಲ್ಲಂತೂ ಸ್ವಲ್ಪ ಹುಷಾರಾಗಿರಬೇಕು ಟ್ರಕ್ಕಿಂಗ್ ಮಾಡೋರು. ಯಾಕಂದರೆ ಬೆಂಗಳೂರಿಂದ ಸ್ವಲ್ಪ ಜನಗಳು ಜಾಸ್ತಿ ಬರೋರು ಇದ್ದಾರೆ. ಬೆಂಗಳೂರೇ ಅಂತಲ್ಲ, ಸುಮಾರು ಕಡೆಯಿಂದ ಇಲ್ಲಿಗೆ ಬರ್ತಾರೆ. ಅಂದರೆ ಸ್ವಲ್ಪ ಫಾಸ್ಟಾಗಿ ಬರ್ತಾರೆ ಇಲ್ಲಿ ಜನಗಳು. ಯಾಕಂದರೆ ರೋಡು ಸಖತ್ತಾಗಿದೆಯಲ್ಲ, ಚೆಚ್ಕೊಂಡು ಹೊಂಟೋಗ್ಬಿಡ್ಬೋದು ಅಂತ ಹೇಳ್ಬಿಟ್ಟು ಅವ್ರವ್ರ ಸೂಪರ್ ಬೈಕ್ಗಳು ಅಥವಾ ಒಂದು 200cc ಗಾಡಿಗಳನ್ನ ಎತ್ಕೊಂಡ್ಬಂದ್ಬಿಟ್ಟು ಸರ್ರಾಗಿ ನಾನು ಹಂಗೆ ತಿರುಗಿಸ್ತೀನಿ ಅಂತ ಹೇಳ್ಬಿಟ್ಟು ಅವರು ಫಾಸ್ಟಾಗಿ ಬರೋದಿದೆ. ಆದ್ದರಿಂದ ಸ್ವಲ್ಪ ನೋಡಿಕೊಂಡು ಹುಷಾರಾಗಿ ಟ್ರೆಕ್ಕಿಂಗ್ ಮಾಡ್ಕೊಂಡು ಹೋಗಬೇಕು. ಇಲ್ಲಿನ ಲೋಕಲ್ ಜನಗಳು ನಾನು ಅಬ್ಸರ್ವ್ ಮಾಡಿದ್ದೀನಿ ಕರೆಕ್ಟಾಗಿ. ಆಟೋ ಡ್ರೈವರ್ಸ್ ಆಗಲಿ ಲೋಕಲ್ ಜನಗಳಾಗಲಿ ಇವರೆಲ್ಲ ನಿಧಾನಕ್ಕೆ ಹೋಗ್ತಾರೆ. ಎಕ್ಸ್ಪೀರಿಯನ್ಸ್ ಪರ್ಸನ್ಸು ಇವರೆಲ್ಲ. ದಿನ ಆದರೆ ಆಟೋದವರೆಲ್ಲ ಹತ್ತಿ ಇಳಿತಾ ಇರ್ತಾರೆ. ಇವ್ರಿಗೆಲ್ಲ ಎಕ್ಸ್ಪೀರಿಯನ್ಸ್ ಇರ್ತದೆ ಯಾವ್ಯಾವ ಟರ್ನಲ್ಲಿ ಎಷ್ಟು ಸ್ಪೀಡಲ್ಲಿ ಹೋಗಬೇಕು ಅಂತ. ಆಚೆ ಕಡೆಯಿಂದ ಎಲ್ಲ ಬಂದವರು ಅವರೆಲ್ಲ ಈ ರೇಸ್ ಎಲ್ಲ ಇಲ್ಲಿ ನಡೆಸ್ತಾರೆ. ಅದರಿಂದ ನಮ್ಮ ಸೇಫ್ಟಿಲಿ ನಾವಿರಬೇಕು. ಮತ್ತು ನಮಗೇನಾದರೂ ಆದಮೇಲೆ ಅವ್ರಿಗೆ ಕಂಪ್ಲೇಂಟ್ ಮಾಡೋಕ್ಕಿಂತ ಮೊದಲು ನಮ್ಮ ಸೇಫ್ಟಿಲಿ ನಾವಿದ್ದರೆ ಬೆಸ್ಟು. ಆದ್ದರಿಂದ ಸ್ವಲ್ಪ ಇಲ್ಲಿ ಟ್ರೆಕ್ಕಿಂಗ್ ಮಾಡೋರಿಗೆ ಸ್ವಲ್ಪ ಡೇಂಜರ್ ಇದೆ. ಆರಾಮಾಗಿ ನಡ್ಕೊಬನ್ನಿ ನೋಡಿಕೊಂಡು ಆ ಕಡೆ ಈ ಕಡೆ. ನಾವೆಷ್ಟು ದೂರ ಈ ಬೆಟ್ಟನ ಹತ್ಕೊಂಡು ಹಂಗೆ ಬರ್ತೀವೋ ಅಷ್ಟು ಒಳ್ಳೆ ಬ್ಯೂಟಿಫುಲ್ ಆಗಿರೋ ಅಂಥ ವ್ಯೂಗಳು ಕಾಣಿಸುತ್ತೆ. ನನ್ನ ಹಿಂದ್ಗಡೆ ನೋಡಿ ಇವಾಗ ಇನ್ನೂ ಬ್ಯೂಟಿಫುಲ್ ಆಗಿರೋ ವ್ಯೂ. ಮತ್ತು ರೋಡು ಹಾವಿನ ಆಕಾರದಲ್ಲಿರೋವಂಥ ರೋಡಲ್ಲಿ ಜನ ಓಡಾಡ್ತಾ ಇರ್ತಾರೆ ಯಾವಾಗಲೂ ಬಿಡಿ. ಈ ಮೆಟ್ಲುಗಳು ಇಲ್ಲಿಗೆ ಎಂಡ್ ಆಯಿತು. ಮತ್ತೆ ಇನ್ನೂ ಮೆಟ್ಲಿದೆಯಲ್ಲ, ಇಲ್ಲಿ ಮೆಟ್ಲುಗಳನ್ನ ಹತ್ಬಿಟ್ಟು ಬಂದ್ವಿ. ಮತ್ತು ಇಲ್ಲಿಂದ ಮೆಟ್ಲುಗಳನ್ನ ಹತ್ಕೊಂಡು ಹೋಗಬೇಕು. ಇಲ್ಲಿ ಎಲ್ಲ ನಿಮ್ಮ ಗಾಡಿಗಳನ್ನೆಲ್ಲ ಪಾರ್ಕಿಂಗ್ ಮಾಡಬೇಕು. ಇಲ್ಲಿ ಗಾಡಿ ಎಲ್ಲ ಅಲ್ಲಿ ಪಾರ್ಕಿಂಗ್ ಮಾಡಿಬಿಟ್ಟು ಅಲ್ಲಿಂದ ಗಾಡೀಲಿ ಬಂದಿರೋರೆಲ್ಲನೂ ಇವಾಗ ಹತ್ಕೊಂಡು ಹೋಗ್ಬೇಕು. ನಾವೊಬ್ಬರೇ ಅಲ್ಲ, ಎಲ್ಲರೂ ಹತ್ಕೊಂಡು ಹೋಗ್ಬೇಕು. ಇಲ್ಲಿಂದ ಅತ್ಲಿ ಕೋಟೆ ಸ್ಟಾರ್ಟ್ ಆಯಿತು. ಈ ಕೋಟೆಯ ಗೋಡೆಗಳನ್ನ ಒಂದು ಸತಿ ನೋಡಿ. ಈ ಥರ ಕೋಟೆಯ ಗೋಡೆಗಳು, ಈ ಗೋಡೆಗಳಿಗೆ ಕಟ್ಟಿರುವಂಥ ಈ ಕಲ್ಲುಗಳನ್ನ ಕೆಳಗಿಂದ ತಂದಿದ್ದಾರೋ ಅಥವಾ ಇಲ್ಲಿ ಇರುವಂಥ ಬಂಡೆಗಳನ್ನ ಹೊಡೆದ್ಬಿಟ್ಟು ಈ ಥರ ಕಲ್ಲು ಶೇಪಲ್ಲಿ ಹಾಕಿ ಕಟ್ಟಿದ್ದಾರೋ ಗೊತ್ತಿಲ್ಲ. ಒಟ್ಟಿನಲ್ಲಿ ನಮ್ಮ ಪೂರ್ವಿಕರು, ನಮ್ಮ ರಾಜರು ಎಷ್ಟು ಸ್ಟ್ರಾಂಗ್ ಇದ್ರು ಅಂತ ನೀವು ಲೆಕ್ಕ ಹಾಕ್ಕೊಳ್ಳಿ. ಇಲ್ಲಿ ವೀರಾಂಜನೇಯ ಸ್ವಾಮಿ ದೇವಸ್ಥಾನ ಇದೆ. ಬನ್ನಿ ಒಳಗಡೆ, ಗುಹೆಯ ಒಳಗಡೆ ಇದೆ ಈ ದೇವಸ್ಥಾನ ಅಂತೂ. ಇಲ್ಲಿ ಫೋಟೋಗಳನ್ನ ಇಕ್ಕಿದ್ದಾರೆ, ನರಸಿಂಹಸ್ವಾಮಿ ಫೋಟೋ ಎಲ್ಲ. ಆರತಿ ಇದೆ, ಆರತಿ ತೊಳಿ, ಎಲ್ಲರಿಗೂ ಒಳ್ಳೆಯದಾಗಲಿ. ಇಲ್ಲಿ ಗೋಡೆಯಲ್ಲೇ ಕೆತ್ತಿರುವಂಥ ಆಂಜನೇಯ ವಿಗ್ರಹ ಚೆನ್ನಾಗಿದೆ. ಇಲ್ಲಿ ಈ ನೆಲ ಏನಿದೆ, ಈ ನೆಲ ಅಂತೂ ಸಖತ್ತು ಕೋಲ್ಡ್ ಆಗಿದೆ ಗುರು. ಈ ನೆಲದ ಟೆಂಪ್ರೇಚರು ಏನಿಲ್ಲ ಅಂದರೂ ಒಂದು 15 ಅಥವಾ 14 ಡಿಗ್ರಿ ಇರ್ಬೋದೇನೋ. ಬಿಸಿಲಂತೂ ಭಯಂಕರವಾಗಿದೆ. ಆಚೆಗಡೆ ಬೆವರೆಲ್ಲ ಕಾಣಿಸ್ತಿದೆಯಾ ನನಗೆ. ಇಲ್ಲಿ ನಡ್ಕೊಬಂದರೆ ಸಾಕು, ತಣ್ಣಗಾಗುತ್ತೆ ಇಲ್ಲಂತೂ. ನಾನು ಹೇಳಿದ್ನಲ್ಲ ನಿಮಗೆ, ಬೆಟ್ಟನ ಹತ್ಕೊಂಡು ಬರ್ತಾ ಇದ್ದರೆ ಸ್ವಲ್ಪ ಸುಸ್ತು ಆಗುತ್ತೆ. ಆ ಸುಸ್ತನ್ನ ಹೋಗ್ಸೋಕ್ಕೆ ಅಂತಲೇ ಇಂಥ ಒಳ್ಳೆ ವ್ಯೂಗಳಿದ್ದಾವೆ ನೋಡಿ. ಅಯ್ಯಪ್ಪ ಎಷ್ಟು ಬ್ಯೂಟಿಫುಲ್ ಆಗಿದೆ ನೋಡಿ ವ್ಯೂಗಳು. ಸುತ್ತ ಬೆಟ್ಟ, ಪೂರ್ತಿ ಬೆಟ್ಟ ಕವರ್ ಆಗಿಬಿಟ್ಟಿದೆ. ಈ ಬೆಟ್ಟದ ಮಧ್ಯ ನೋಡಿ ಆ ಹಳ್ಳಿ ಇರೋದು, ಅದಕ್ಕೆಷ್ಟು ಪ್ರೊಟೆಕ್ಟಿವ್ ಆಗಿದೆ ನೋಡಿ. ಹೀಗೆ ಮೆಟ್ಲುಗಳನ್ನ ಹತ್ಕೊಬಂದರೆ ಇಲ್ಲಿ ಒಂದು ಆರ್ಚ್ ಸಿಗುತ್ತೆ, ಹಳೇ ಆರ್ಚು. ಈ ಆರ್ಚ್ ಮೇಲೆ ನೀವು ನೋಡ್ಬೋದು, ಆವಾಗಲೇ ಹೇಳಿದ್ನಲ್ಲ ನಾನು, ಅದು ಇದೆ ನೋಡಿ, ಇದೇ ಕಲ್ಲುವ. ಆಮೇಲೆ ಇಲ್ಲೊಂದು ದೇವಸ್ಥಾನ ಇದೆ ನೋಡಿ, ದೇವಸ್ಥಾನ ಇದೆ. ಈ ದೇವಸ್ಥಾನ ಇದು ಬಂದ್ಬಿಟ್ಟು ಗರುಡಾಂಜನೇಯ ಸ್ವಾಮಿ ದೇವಸ್ಥಾನ ಅಂತ. ಅಲ್ಲಿ ಗರುಡನ ವಿಗ್ರಹ ಇದೆ, ಇಲ್ಲಿ ಆಂಜನೇಯ ಸ್ವಾಮಿ ವಿಗ್ರಹ ಇದೆ. ಈ ದೇವಸ್ಥಾನದ ಎದುರುಗಡೆನೆ ಇಲ್ಲೊಂದು ಬ್ಯೂಟಿಫುಲ್ ಆಗಿರೋ ವ್ಯೂ ಇದೆ. ಅಲ್ಲಿ ನಿಮಗೆ ಕಾಣ್ತಿದೆಯಲ್ಲ, ಅಲ್ಲೊಂದು ಮನೆ ಥರ ಕಾಣ್ತಿದೆಯಲ್ಲ, ಅದು ಬಂದು ಬ್ರಿಟಿಷರು ಕಟ್ಟಿರೋ ಅಂಥದ್ದು. ಆಗಿನ ಕಾಲದಲ್ಲಿ ಅವರೆಲ್ಲ ಈ ಬಿಸಿಲನ್ನ ತಡ್ಕೊಂಡು ಇರೋಕ್ಕಾಗ್ತಿರ್ಲಿಲ್ಲ.
ಬೇಸಿಗೆ ಕಾಲದಲ್ಲಿ ಏನು ಮಾಡ್ತಿದ್ರು ಅಂದರೆ ಬ್ರಿಟಿಷರು ಬಂದ್ಬಿಟ್ಟು ಈ ಥರ ಬೆಟ್ಟಗಳ ಮೇಲೆ ಮನೆಗಳು ಕಟ್ಕೊಂಡು ಅಥವಾ ಸ್ಟೇಗಳನ್ನ ಕಟ್ಕೊಂಡು ಇಲ್ಲಿರೋದನ್ನು ಸ್ಟಾರ್ಟ್ ಮಾಡ್ಕೊಬಿಟ್ರು. ಆಲ್ಮೋಸ್ಟ್ ಎಲ್ಲ ಕಡೆನೂ ಹಂಗೆ ಮಾಡಿರೋದು. ಈ ನಮ್ಮ ನಂದಿ ಬೆಟ್ಟದಲ್ಲೂ ಹಂಗೆ ಮಾಡಿದ್ದಾರೆ, ಈ ಬೆಟ್ಟದಲ್ಲೂ ಹಂಗೆ ಮಾಡಿದ್ದಾರೆ, ಕೊಡೈಕೆನಾಲು, ವಾಲ್ಪಾರೆ ಎಲ್ಲ ಕಡೆನೂ ಹಂಗೆ ಮಾಡಿರೋದು. ಬ್ರಿಟಿಷರು ಆಳ್ವಿಕೆ ಇರುವಂಥ ಕಡೆ ಎಲ್ಲನೂ ಹಂಗೆ ಮಾಡಿ. ಈ ಬೆಟ್ಟದಲ್ಲಿ ಇವತ್ತು ಜನಗಳಿದ್ದಾರೆ, ಜನಗಳು ಹೋಗ್ತಾ ಇರ್ತಾರೆ ಬರ್ತಾ ಇರ್ತಾರೆ. ಯಾಕಂದರೆ ಇವತ್ತು ವೀಕೆಂಡಲ್ಲಿ ಜನಗಳಿರ್ತಾರೆ. ವೀಕ್ ಡೇಸಲ್ಲಾದರೆ ಸ್ವಲ್ಪ ಕಡಿಮೆ. ಮತ್ತು ಹಿಂದೆ ನೋಡ್ತಾ ಇದ್ದೀರಲ್ಲ ನೀವು, ಇದು ನೋಡಿ, ಈ ಬಂಡೆಗೆ ಅಂಟ್ಕೊಂಡಂಗೆ ಕೋಟೆ ಕಟ್ಟಿದ್ದಾರೆ ನೋಡಿ. ಇದರಲ್ಲಿ ಸಿಮೆಂಟ್ ಇದೆ ಅನಿಸುತ್ತೆ. ಸಿಮೆಂಟ್ ಅಲ್ಲ, ಅದು ಬಂದ್ಬಿಟ್ಟು ಏನೋ ಗಟ್ಟಿಯಾಗಿ ಒಂದು ಪೇಸ್ಟ್ ಥರ ಮಾಡಿಕೊಂಡು ಹಾಕ್ತಿದ್ರು ಅನಿಸುತ್ತೆ. ಇವಾಗಿನಿಗೂ ಈ ಥರ ಕಟ್ಟಡಗಳಿದ್ದಾವೆ, ಕೋಟೆಗಳಿದ್ದಾವೆ, ಇವನ್ನ ನೋಡ್ಬೋದು. ಆದರೆ ರೀಸೆಂಟಾಗಿ ಕಟ್ಟಿರುವಂಥ ಮನೆಗಳೇ ಒಂದು 50-60 ವರ್ಷ ಬರೋದೇ ಹೆಚ್ಚೋದು. ಹಿಂಗೆ ನಾವು ಬಂದರೆ ಈ ಬೋರ್ಡ್ ನಿಮಗೆ ಕಾಣಿಸುತ್ತೆ, ಮತ್ತು ಇದೊಂದು ಬಾಗಿಲು ಕಾಣಿಸುತ್ತೆ. ಈ ಬಾಗಿಲಿಂದ ಒಳಗೆ ಹೋದ್ರೇ ನಮಗೆ ಪ್ರಪಂಚದಲ್ಲೇ ಫಸ್ಟು ಪ್ರತಿಷ್ಠಾಪನೆ ಆಗಿರುವಂಥ ನರಸಿಂಹಸ್ವಾಮಿ ದೇವಸ್ಥಾನ ನಮಗೆ ಸಿಗುತ್ತೆ. ಅದೇ ಯೋಗಲಕ್ಷ್ಮಿ ನರಸಿಂಹಸ್ವಾಮಿ ದೇವಸ್ಥಾನ. ಮತ್ತು ಈ ದೇವಸ್ಥಾನ ಬಂದ್ಬಿಟ್ಟು 5 ಗಂಟೆಗೆ ಕ್ಲೋಸ್ ಆಗಿಬಿಡುತ್ತಂತೆ. ಅಂದರೆ ಸಾಯಂಕಾಲ 5 ಗಂಟೆ ಕ್ಲೋಸ್ ಆಗಿಬಿಡುತ್ತೆ. ಕ್ಲೋಸ್ ಯಾವ ಥರ ಮಾಡ್ತಾರೆ ಅಂದರೆ, ಇಲ್ಲಿ ಗೇಟ್ಗಳಿದ್ದಾವೆ, ಕಬ್ನೆಟ್ ಗೇಟ್ಗಳು. ಈ ಗೇಟ್ಗಳಿಗೆ ಬೀಗ ಇದ್ದಾವೆ ನೋಡಿ, ಬೀಗ ಹಾಕ್ಕೊಂಡು ಒಂದು ಪೂಜಾರು ಎತ್ಕೊಂಡು ಹೋಗ್ಬಿಡ್ತಾರೆ ಅನಿಸುತ್ತೆ. ಒಂದು ವಿಷಯ ಏನಂದರೆ, ಈ ಥರ ಬಂಡೆಗಳ ಕೆಳಗಡೆ ಬಂದುಬಿಟ್ರೆ ಏನು ತಣ್ಣಗಿರೋ ವಾತಾವರಣ ಸೃಷ್ಟಿ ಆಗಿಬಿಡುತ್ತೆ, ತಣ್ಣಗಾಗ್ಬಿಟ್ಟು. ಫೈನಲಾಗಿ ಆ ದೇವಸ್ಥಾನಕ್ಕೆ ನಾವು ಬಂದೇ ಬಿಟ್ವಿ. ಇಲ್ಲಿ ಬಂದಮೇಲೆ ಇದೊಂದು ಆರ್ಚ್ ಸಿಗುತ್ತೆ. ಈ ಆರ್ಚ್ ಹತ್ರನೇ ನಾವು ಸ್ಲಿಪ್ಪರ್ನೆಲ್ಲ ಬಿಟ್ಕೊಬೋದು. ಆದರೆ ನಾವೇನು ಮಾಡಿದ್ದೀವಿ ಅಂದರೆ, ಅಲ್ಲೆಲ್ಲೋ ಕೆಳಗಡೆ ಬಿಟ್ಬಿಟ್ಟು ಬಂದುಬಿಟ್ಟಿದ್ದೀವಿ, ನಮ್ಗೆ ಗೊತ್ತಿರಲಿಲ್ಲ. ನೀವು ಬರೋಂಗಾದ್ರೆ ಇಲ್ಲೂ ಸ್ಲಿಪ್ಪರ್ ಬಿಡ್ಬೋದು. ಅದಾದಮೇಲೆ ಇಲ್ಲಿ ನೋಡಿ ವ್ಯೂ ಹೆಂಗಿದೆ ಅಂತ ತೋರಿಸ್ತೀನಿ ರೀ. ಈ ಥರ ಕಾಣಿಸುತ್ತೆ ವ್ಯೂ. ಸುತ್ತ ಬೆಟ್ಟಗಳು ನೋಡಿ, ಸುತ್ತ ಬೆಟ್ಟಗಳು ಎಲ್ಲ ಪೂರ್ತಿ ಖಾಲಿ ಪ್ರದೇಶ. ಈ ಕಡೆ ಒಂಥರ ವ್ಯೂ ಮತ್ತು ಆ ಕಡೆ ಒಂಥರ ವ್ಯೂ. ಅದು ಬೇರೆ ವ್ಯೂ ನೋಡಿದ್ವಿ ನಾವು, ಇದೇ ಬೇರೆ ವ್ಯೂ. ಈ ವ್ಯೂನ ನೋಡಿಕೊಂಡು ಹಿಂಗೆ ಡೈರೆಕ್ಟಾಗಿ ಬಂದರೆ, ನಾವು ಕೆಳಗಿಂದ ಕಷ್ಟಪಟ್ಟು ಹತ್ಕೊಬಂದಿದ್ದು ಇದೇ ದೇವಸ್ಥಾನನ ನೋಡೋಕ್ಕೆ ಅಂತ. ಪ್ರಪಂಚದಲ್ಲೇ ಇಡೀ ಭೂಮಿಯಲ್ಲೇ ಫಸ್ಟು ನರಸಿಂಹಸ್ವಾಮಿ ವಿಗ್ರಹ ಪ್ರತಿಷ್ಠಾಪನೆ ಆಗಿರುವಂಥ ದೇವಸ್ಥಾನಕ್ಕೆ ನಾವು ತಲುಪೇ ಬಿಟ್ಟಿದ್ದೀವಿ. ಇದೇ ನೋಡಿ. ಆಫ್ ಮಾಡಬೇಕಾ? ಅಲ್ಲಿ ಒಳಗಡೆ ಕ್ಯಾಮ್ರಾ ಅಲೋ ಇಲ್ವಂತೆ, CCTV ಬೇರೆ ಫಿಕ್ಸ್ ಮಾಡಿದ್ದಾರೆ. ಫುಲ್ಲಿ ಎಲ್ಲ ಟೈಟು ಸೆಕ್ಯೂರಿಟಿ ಇರುತ್ತೆ. ಆದ್ದರಿಂದ ನಾವು ಅಲ್ಲಿ ಒಳಗಡೆ ಹೋಗೋದು ಬೇಡ, ಇಲ್ಲಿಂದನೇ ನೋಡ್ಕೊಳ್ಳಿ. ಇದೇ ನೋಡಿ ದೇವಸ್ಥಾನ, ನಾವು ಕಷ್ಟಪಟ್ಟು ಹತ್ಕೊಬಂದಿರುವಂಥ ದೇವಸ್ಥಾನ. ಇದೇ ದೇವಸ್ಥಾನ ನೋಡೋಕ್ಕೆ ಕಷ್ಟಪಟ್ಟು ಹತ್ಕೊಬಂದಿದ್ದು. ಜೊತೆ ಕೋತಿಗಳು ಜಾಸ್ತಿ ಗುರು ಇಲ್ಲಿ. ಒಳಗಡೆ ಹೋಗ್ಬಿಟ್ಟು ನಾನು ನೋಡ್ಕೊಂಬರ್ತೀನಿ, ನಿಮಗೆ ಮಾತ್ರ ತೋರ್ಸೋಕ್ಕಾಗಲ್ಲ. ಯಾಕಂದರೆ ನೀವು ಬಂದೇ ನೋಡ್ಕೊಬೇಕಿಲ್ಲಿ, ಕ್ಯಾಮ್ರಾ ಅಲ್ಲೋ ಇಲ್ವಂತೆ. ಏನು ಮಾಡೋದಲ್ಲಿ? ಹಂಗೆ ನಾವು ನಡ್ಕೊಂಡು ಈ ರೋಡ್ನಲ್ಲಿ ಹಾಗೆ ಬಂದರೆ, ಅಲ್ಲಿ ನಿಮಗೆ ಕಾಣಿಸ್ತಿದೆಯಲ್ಲ ಈ ಒಂದು ಬಂಡೆಗಳು, ಆ ಬಂಡೆಗಳ ಮೇಲೆ ಒಂದು ಚಿಕ್ಕ ಮಂಟಪ ಇದೆ. ಆ ಮಂಟಪದ ಹತ್ರ ನಾವು ಹೋಗ್ಬಿಟ್ಟು ಅಲ್ಲಿಂದ ವ್ಯೂ ಅಂತೂ ನೋಡಿದ್ರೆ ಸಕ್ಕದಾಗಿ ಕಾಣಿಸುತ್ತೆ. ಮೇಲ್ಗಡೆಯಿಂದ ಒಂದು ಫೋಟೋ ಹಾಕಿರ್ತೀನಿ, ನೀವು ನೋಡ್ಕೊಳ್ಳಿ. ಮೇಲ್ಗಡೆಯಿಂದ ಒಂದು ದೇವಸ್ಥಾನದ ವ್ಯೂ, ಅದ್ರ ಪಕ್ಕದಲ್ಲೇ ಈ ವ್ಯೂ ಇದೆಯಲ್ಲ, ಬೆಟ್ಟದ ಕೆಳಗಡೆ ಒಂದು ವ್ಯೂ ಇದೆಯಲ್ಲ, ಈ ವ್ಯೂ ನಿಮಗೆ ಕಾಣಿಸುತ್ತೆ. ಇವಾಗ ಸದ್ಯಕ್ಕೆ ಕ್ಲೋಸ್ ಆಗಿಬಿಟ್ಟಿದೆ, ಯಾರು ಹೋಗಂಗಿಲ್ಲ. ದೇವಸ್ಥಾನಕ್ಕೆ ಹೋಗೋಕ್ಕಿಂತ ಮುಂಚೆ ಇಲ್ಲಿಗೆ ಬಂದೆ ನಾನು. ಇಲ್ಲಿಗೆ ಬಂದ್ಬಿಟ್ಟು ಸ್ವಲ್ಪ ಒಳಗೆ ಹೋಗಿದ್ದೆ, ಆವಾಗಂಟ ಇತ್ತು. ಇವಾಗ ಪೂಜಾರು ಬಂದು ಕ್ಲೋಸ್ ಮಾಡಿಬಿಟ್ಟಿದ್ದಾರೆ. ಮೋಸ್ಟ್ಲಿ ಹೋಗಂಗಿಲ್ಲ ಅನಿಸುತ್ತೆ. ಇಲ್ಲೇನೋ ಯಾರೋ ಅಲ್ಲಿ ಹತ್ತಕ್ಕೆ ಹೋಗಿ ಬಿದ್ದಿದ್ದಾರೆ ಅನಿಸುತ್ತೆ. ಇಲ್ಲಿ ಟಾಯ್ಲೆಟು ಇದೆಯಂತೆ, ಅಲ್ಲಿರೋವೆಲ್ಲ ಟಾಯ್ಲೆಟು, ಮತ್ತು ಅಲ್ಲಿ ಯಾವುದೋ ಒಂದು ಮಂಟಪ ಇದೆ. ಒಳಗೆ ಏನಾದರೂ ಬಿಟ್ಟಿದ್ರೆ ಸಕ್ಕದಾಗಿರೋದು ಮಾತ್ರ ಫುಲ್ಲು ಅಡ್ವೆಂಚರ್ ಅಂತ ಅಂದ್ಕೊಳ್ಳಿ. ಹಳೆ ಮಂಟಪಗಳು, ಹಳೆ ಮನೆಗಳು ಈ ಥರ ಇದ್ದು ಒಳಗಡೆ ತುಂಬ ಚೆನ್ನಾಗಿದ್ವು ನೋಡೋಕ್ಕೆ. ಆದರೆ ಇವಾಗ ಕ್ಲೋಸ್ ಆಗಿಬಿಟ್ಟಿದೆ. ಇನ್ನೇನು 5:30ಗೆ ಕ್ಲೋಸ್ ಆಗಿಬಿಡುತ್ತೆ ಈ ದೇವಸ್ಥಾನ. ಇಲ್ಲಿರುವಂಥ ಜನಗಳೆಲ್ಲ ಹೋಗ್ಬಿಡ್ತಾರೆ. ಇವಾಗ ಟೈಮ್ ಬಂದುಬಿಟ್ಟು 3 ಗಂಟೆ 2 ನಿಮಿಷ ಆಗ್ತಿದೆ. ಇವಾಗ ಈ ಬೆಟ್ಟನ ಇಳಿದ್ಬಿಟ್ಟು ನಾವು ಕೆಳಗಡೆ ಹೋಗೋಣ ಬನ್ನಿ. ಆ ದೇವಸ್ಥಾನದಿಂದ ಹಿಂಗೆ ಕೆಳಗೆ ನಡ್ಕೊಂಬರ್ತಿದ್ರೆ ಇಲ್ಲೊಂದು ವ್ಯೂ ಪಾಯಿಂಟ್ ಥರ ಇದೆ. ಬೆಟ್ಟನ ಹಾಗೆ ಟ್ರಕ್ ಮಾಡ್ಕೊಬಂದರೆ ಈ ಥರ ವ್ಯೂ ಪಾಯಿಂಟ್ಗಳು ನಮಗೆ ಕಾಣಿಸುತ್ತೆ. ಆದರೆ ನಾವು ಗಾಡಿಯಲ್ಲಿ ಏನಾದರೂ ಹೋದರೆ ಅಲ್ಲಿ ನೋಡಿ ನಿಮ್ಗೆ ಕಾಣಿಸ್ತಿದ್ಯಾ, ಅದೇ ನಾನು ಹೇಳಿದ್ನಲ್ಲ ಬ್ರಿಟಿಷರು ಕಟ್ಟಿರುವಂಥ ಸ್ಟೇಗಳು. ಮತ್ತು ಅಲ್ಲೆಲ್ಲ ನಿಮಗೆ ಕಾರ್ ಕಾಣಿಸ್ತಿದೆಯಲ್ಲ ಕೆಳಗಡೆ ಎಲ್ಲ ಕಾರ್ಗಳು, ಅಲ್ಲಿ ಗಂಟ ಹೋಗುತ್ತೆ. ಗಾಡಿಯಲ್ಲಿ ಏನಾದರೂ ಹೋದರೆ ಅಲ್ಲಿ ಗಂಟ ಹೋಗುತ್ತೆ. ಧೂಮಪಾನ ಮದ್ಯಪಾನ ಆರೋಗ್ಯಕ್ಕೆ ಹಾನಿಕರ. ಅತಿಯಾಗಿ ಯೋಚಿಸುವುದು ಮಾನಸಿಕ ಆರೋಗ್ಯಕ್ಕೆ ಹಾನಿಕರ. ಇದಕ್ಕೆಲ್ಲ ಖಚಿತ ಪರಿಹಾರ ಧ್ಯಾನ.